ಹೆಂಡತಿ, ಏನ್ ಇಷ್ಟ ಬೇಗ ಜ್ಯೂಸ್ ರೆಡಿ ಮಾಡ್ಬಿಟ್ರಾ? ವಿಕ್ಕಿ, ಅತ್ತಿಗೆ ಮಾಡಿರೋ ಜ್ಯೂಸ್ ಅದು. ಕರೆಕ್ಟ್ ಅಲ್ವಾ? ಆಲ್ ದ ವೆರಿ ಬೆಸ್ಟ್. ಇನ್ಮೇಲೆ ಆಟಕ್ಕೆ ಬೇರೆ ತರನೇ ಕಿಕ್ಕಿರುತ್ತೆ. ನೀವು ಇದನ್ನು ತಗೋಬೇಕು. ಅಮ್ಮ, ಇವತ್ ಮನೇಲಿ ಧ್ರುವಂಗ್ ಬೇಗ ವಾಸಿ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವು ಸ್ಯಾರಿ ಹಾಕೊಂಡು ರೆಡಿ ಆಗ್ಬೇಕು. ಅಯ್ಯೋ, ಇದೆಲ್ಲ ನಂಗೆ ಯಾಕಮ್ಮ? ನಾನು ಈ ಮನೆ ಕೆಲ್ಸಕ್ಕೆ ಅಂತ ಬಂದವಳು. ಇಷ್ಟೊಂದು ಬೆಲೆ ಬಾಳೋದೆಲ್ಲ ನನ್ಗೆ ಯಾಕೆ ಹೇಳಿ? ಅಮ್ಮ, ನೀವು ನಮ್ಮ ಮನೆಗೆ ಅಜ್ಜಿಗೆ ಸಹಾಯ ಮಾಡಬೇಕು ಅಂತ ಬಂದವರು. ಆದ್ರೆ ನೀವು ಆ ಕೆಲಸನ ಸಹಾಯ ಅಂತ ಮಾಡಿಲ್ಲ, ಸೇವೆ ಅಂತ ಮಾಡಿದ್ದೀರ. ಹಾಗಾಗಿ ನೀವು ಮನೆ ಕೆಲಸದವರು ಅಂತ ನಮ್ಮ ಹತ್ರ ಹೇಳೋ ಹಾಗೆ. ನೀವು ಅಜ್ಜಿ ಮಾಡ್ತಿರೋದು ಇವತ್ತು ಬರೀ ಸಹಾಯ ಅಲ್ಲ, ನೀವು ನಮ್ಮ ಮನೆಯವರು, ನಮ್ಮವರು. ಮನೆಯಲ್ಲಿ ಶುಭ ಕಾರ್ಯ ನಡೆಯುವಾಗ ನಾವೆಲ್ಲ ಹೊಸ ಬಟ್ಟೆ ಹಾಕೊಂಡು ಖುಷಿ ಖುಷಿಯಿಂದ ಓಡಾಡ್ತಿರ್ತೀವಿ. ನೀವು ಹೀಗೆ ಇದ್ರೆ ನಮಗೆ ಬೇಜಾರಾಗೋದಿಲ್ವಾ? ಅದಕ್ಕೆ ನಮ್ಮ ಖುಷಿಲಿ ನೀವು ಭಾಗಿಯಾಗಲಿ ಅಂತ ಇದನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ. ಹೌದಮ್ಮ, ಪ್ರೀತಿಯಿಂದ ಕೊಡ್ತಾ ಇದೀವಿ, ಬೇಡ ಅಂದ್ಬಿಡಿ. ತಗೊಳ್ಳಿ. ಅತ್ತೆ, ತಗೊಳ್ಳಿ, ಜ್ಯೂಸ್ ಕುಡೀರಿ. ಜ್ಯೂಸಾ? ಏಕೆ ಯಾಕಾರ್ತಿ? ಅತ್ತೆ, ನೀವು ಪೂಜೆ ಕೂತ್ಕೊಂತೀರಾ. ಪೂಜೆ ಮುಗಿಯೋದಕ್ಕೆ ತುಂಬಾ ಹೊತ್ತಾಗುತ್ತೆ. ಅಲ್ಲಿವರೆಗೂ ನೀವೇನು ಕುಡಿಯೋ ಆಗಿಲ್ಲ, ತಿನ್ನೋ ಆಗಿಲ್ಲ. ಜ್ಯೂಸ್ ಕುಡಿದ್ರೆ ಸ್ವಲ್ಪ ಆರಾಮಾಗುತ್ತೆ. ಅದಕ್ಕೆ ತಗೊಳ್ಳಿ. ಥ್ಯಾಂಕ್ ಯು. ನಿನ್ ಮುಂದಾಲೋಚನೆಗೆ. ಸಾರಿ ಆರ್ತಿ, ಫೋನ್ ರಿಸೀವ್ ಮಾಡ್ಬೇಕು ಅನ್ನೋ ಆತರದಲ್ಲಿ ಹೀಗಾಗೋಯ್ತು. ಹೋಗ್ಲಿ ಬಿಡಿ ಅತ್ತೆ, ಬೇರೆ ಜ್ಯೂಸ್ ಮಾಡ್ಕೊಂಡ್ ಕೊಡ್ತೀನಿ. ಪರವಾಗಿಲ್ಲ ಆರ್ತಿ, ತೊಂದರೆ ತಗೋಬೇಡ. ಇನ್ನೇನು 2 hours ನಲ್ಲಿ ಪೂಜೆ ಮುಗ್ದು ಹೋಗುತ್ತೆ. ಒಟ್ಟಿಗೆ ಊಟ ಮಾಡ್ತೀನಿ. ಇರ್ಲಿ ಅತ್ತೆ, ನಾನು ಬೇರೆ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ರೀ. ಪರವಾಗಿಲ್ಲ ಆರ್ತಿ, ಬೇಕಾದ್ರೆ ನಾನೇ ಕೇಳ್ತೀನಿ. ಬಾಯಾರಿಕೆ ಆಗ್ತಿದೆ, ಇಲ್ಲ ನೀರಿದೆ, ಅದನ್ನೇ ಕುಡಿತೇನೆ. ಸರಿ ಅತ್ತೆ, ನಾನು ಇದನ್ನ ಕ್ಲೀನ್ ಮಾಡಿಸ್ತೀನಿ. ಹೊರಟಿದ್ದೀರಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಸಾರ್ಥಕ್, ಗುರುಗಳು ಬರೋ ಟೈಮ್ ಆಯ್ತು. ಪೂಜೆಗೆಲ್ಲ ರೆಡಿ ಆಗಿದೆ ತಾನೆ? ಹಾ ವೇದಾಂತ್, ಎಲ್ಲ ಆಗಿದೆ. ನಮ್ ಕಡೆಯಿಂದ ಆಗ್ಬೇಕಾಗಿರೋದು ಎಲ್ಲ ರೆಡಿ ಇದೆ. ಆದ್ರೆ ಪೂಜೆಗೆ ಬೇಕಾಗಿರೋದನ್ನ ಗುರುಗಳ ಕಡೆಯವರೇ ತರ್ತಾರಂತೆ. ಗುಡ್. ಅದ್ ಸರಿ ಸಾರ್ಥಕ್, ನಾವೆಲ್ಲರೂ ಇಲ್ಲೇ ಇದೀವಿ. ಗುರುಜಿನ ಕರ್ಕೊಂಡು ಬರೋದಕ್ಕೆ ಯಾರು ಹೋಗಿದ್ದಾರೆ? ಏನ್ ವ್ಯವಸ್ಥೆ ಮಾಡಿದೀರಾ? ಕಾಂತ ಹೋಗಿದ್ದಾರೆ ವೇದಾಂತ್. ಸಾರ್ಥಕ್, ಈ ತರದ ಕೆಲ್ಸಗಳಿಗೆ ಹುಡುಕಿ ಆ ಕಾಂತನೇ ಕಳಿಸ್ತಿರಲ್ಲ. ಮೊದಲೇ ಎಡವಟ್ಟು ಗಿರಾಕಿ. ಅಲ್ಲಿ ಗುರುಗಳ ಮುಂದೆ ಅದೇನ್ ಕಿತಾಪತಿ ಮಾಡ್ತಾರೋ ಏನೋ. ಫಸ್ಟ್ ಆಫ್ ಆಲ್ ಹೋಗಿದಾರ ಅಥವಾ ಇಲ್ಲೇ ಎಲ್ಲಾದ್ರೂ ಆಟ ಆಡ್ಕೊಂಡಿದಾರ? ಡೋಂಟ್ ವರಿ ವೇದಾಂತ್, ನಾನು ಆಗಾಗ ಕಾಂತನ್ ಕಾಲ್ ಮಾಡಿ ವಿಚಾರಿಸ್ತಾ ಇದೀನಿ. ಮತ್ತೆ ಡೀಸೆಂಟ್ ಆಗಿ ಹೋಗಿ ಬನ್ನಿ ಅಂತಾನು ಸ್ಟ್ರಿಕ್ಟ್ ಆಗಿ ಹೇಳಿದೀನಿ. ಈಗ ತಾನೇ ಕಾಲ್ ಮಾಡಿದ್ದೆ, ಆನ್ ದ ವೇ ಇದಾರಂತೆ, ಇನ್ನೇನು ಬಂದ್ಬಿಡ್ತಾರೆ. ನನಗೇನೋ ಡೌಟ್, ಯಾವ್ದಕ್ಕೊಂದ್ಸಲ ಫೋನ್ ಮಾಡಿ ವಿಚಾರಿಸಿ. ಸರಿ ವೇದಾಂತ್. ಈ ಆಟ ನಮ್ಮ ಪರವಾಗಿರುತ್ತೆ. ಈ ಸಲ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಎಲ್ಲ ಎಕ್ಕುಟ್ಟೋಯ್ತು. ಕಷ್ಟಪಟ್ಟು ಆ ಜ್ಯೂಸ್ಗೆ ಮತ್ ಬರೋ ಔಷಧಿ ಹಾಕಿದ್ದಾರೆ ನೋಡಿ. ನಾನು ಆ ಸುವಾಸಿನಿ ನೋಡಿದ್ರೆ ಎಲ್ಲ ಚೆಲ್ಬಿಟ್ಲು. ನನ್ಗೆ ಒಂದೇನು ಅರ್ಥ ಆಗಲ್ಲ ಅಂದ್ರೆ,
ಕೆಟ್ಟವರು ಈ ತರ ಎಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗ್ತಾರೆ. ಅದೇ ತರ ನಾವು ಟ್ರೈ ಮಾಡಿದ್ರೆ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ದೇವ್ರು ಇಸ್ ವೆರಿ ಮೀನ್. ನೀವ್ ಅನ್ಕೊಂಡಿರೋದು ತಪ್ಪು ಬಾಬಾ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರ ಪರವಾಗೇ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಹಳೆ ಡೈಲಾಗ್ ಹೊಡಿತಿದ್ಯಲ್ಲ. ಯಾ ದೇವ್ರು ಯಾರಿಗ್ ಕೈ ಕೊಡ್ತಾನೋ ಗೊತ್ತಿಲ್ಲ, ಆದ್ರೆ ನಮ್ದವ್ರ ಪಾಲಿಗೆ ನಮ್ ಬಜ್ರಂಗಿ ಕೈ ಕೊಟ್ಟಿದ್ ದಾಖಲೆನೇ ಇಲ್ಲ. ನಾವಿದೀವಲ್ಲ, ಕೂಲಾಗಿ ಕಾಮಗಿರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ನೀನ್ ಹೇಳೋದ್ ನೋಡಿದ್ರೆ ಆಗ್ಲೇ ಏನಾದ್ರೂ ಸ್ಕ್ಯಾಮ್ ಮಾಡಿರೋ ತರ ಕಾಣಿಸ್ತಿದೆ. ಏನ್ ಮಾಡಿದ್ಯಾ ಹೇಳೋ. ಬಾಬಾ, ನಮ್ಮ ಹತ್ರ ಆಲ್ರೆಡಿ ಟೈಮ್ ತುಂಬಾ ಕಮ್ಮಿ ಇತ್ತು. ಒಂದೇ ಅಟೆಂಪ್ಟಿಗೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನೋದು ತುಂಬಾ ಕಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದೆ, ಯಾವ್ದಕ್ಕೂ ಬ್ಯಾಕಪ್ ಇರ್ಲಿ ಅಂತ. ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ದೆ. ನನಗೆ ಕನ್ಫ್ಯೂಸ್ ಮಾಡಬೇಡ, ಅದೇನ್ ಪ್ಲಾನ್ ಅಂತ ಬೇಗ ಹೇಳು. ಅದು ನೀವು ಅತ್ತೆ ಕುಡಿಯೋ ಜ್ಯೂಸಲ್ಲಿ ಮತ್ಪರೋ ಪೌಡರ್ ಮಿಕ್ಸ್ ಮಾಡಿದ್ರೆ ನಾನು ಅವ್ರ ರೂಮಿಗೆ ಹೋಗಿ ಅವ್ರು ಕುಡಿಯೋ ನೀರಲ್ಲೇ ಮತ್ಪರೋ ಪೌಡರ್ ಮಿಕ್ಸ್ ಮಾಡ್ಬಿಟ್ಟೆ. ಏನ್ ಹಂಗ್ ನೋಡ್ತಿದ್ದೀರಾ? ನಾವ್ ಅವಾಗ್ಲೇ ಹಂಗೆ, ಈಗ ಕೇಳ್ಬೇಕಾ? ಬಾವಾ, ಅತ್ತೆ ಆಗ್ಲೇ ನೀರ್ ಕುಡ್ದಾಯ್ತು, ಯಾಕೆ ನೀವ್ ನೋಡ್ಲಿಲ್ವಾ? ಆ ಮತ್ ಬರೋ ಔಷಧಿ ಇನ್ನೊಂದ್ 10 ನಿಮಿಷದಲ್ಲಿ ತನ್ನ ಕೆಲಸ ಶುರು ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಗೊತ್ತಲ್ಲ, ಡಂಕಣಕ್ಕ ಡಂಕಣಕ್ಕ. ನಾನ್ ನಿನ್ ಏನೋ ಅನ್ಕೊಂಡಿದ್ದೆ ನೋಡಿ ನದಿ. ಸೂಪರ್ ನೀನು. ರೌಡಿ ಬೇಬಿ ಮನ್ಸ್ ಮಾಡಿದ್ರೆ ಎದುರಾಳಿ ಕೇಳ್ಕತಂ ನಾಟಕ ಬಂತು. ಹಾಗೆ ನೋಡ್ತಿದ್ದೀರಾ? ನಾನೇನಾದ್ರು ತಪ್ಪು ಮಾಡದ್ನ? ಈ ಬೆಳ್ಳಿ ಪಾತ್ರೆ ಬಳಸಬಾರ್ದಾಗಿತ್ತಾ? ಬೆಳ್ಳಿ ಪಾತ್ರ ಇಲ್ಲ, ನಾನು ನಿಮ್ಮನ್ನೇ ನೋಡ್ತಿದ್ದೆ. ಅದೇನೋ ಹೇಳ್ತಾರಲ್ಲ, ಇವರ ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ಬೇಕಾಗತ್ತೆ ಅಂತ. ನನಗೆ ನಿಮ್ಮ ನೋಡಿದ್ರೆ ಹಾಗೆ ಅನಿಸ್ತಿದೆ. ಅಯ್ಯೋ, ಯಾಕೆ ಹಾಗೆಲ್ಲ ಹೇಳ್ತೀರಪ್ಪ? ಸುಮ್ಮನೆ ಮುಖಸ್ತುತಿಗೆ ಹೇಳ್ತಿಲ್ಲ, ಮನಸಾರೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಬ್ಬದ ವಾತಾವರಣ, ನಿಮ್ ಹೊಸ ಬಟ್ಟೆ ನಿಜವಾಗ್ಲೂ ನಿಮ್ಗೆ ದೈವಿಕ ಕಡೆ ತಂದ್ಕೊಟ್ಟಿದೆ. ಇನ್ಮೇಲೆ ನೀವು ಹೀಗೆ ರೆಡಿ ಆಗ್ಬೇಕು. ಹಳೆ ಬಟ್ಟೆಗಳೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ತೀವಿ, ನಿಮ್ಗೆ ಹೊಸ ಬಟ್ಟೆ ನಾನು ತಂದ್ಕೊಡ್ತೀನಿ. ಓಕೆನಾ? ಪರವಾಗಿಲ್ಲಪ್ಪ, ನನಗೆ ಯಾಕದಲ್ಲ. ನನಗೆ ಯಾಕದಲ್ಲ ಅಂದ್ರೆ ಇದೊಳ್ಳೆ ಕಥೆ ಆಯ್ತಲ್ಲ. ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಇವರೇ ಆಗ್ಬೇಕು ಅವರೇ ಆಗ್ಬೇಕು ಅಂತ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ? ಈ ವಿಚಾರದಲ್ಲಿ ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ನಾನು ಹೊಸ ಬಟ್ಟೆ ತಂದ್ಕೊಡ್ತೀನಿ, ಇನ್ ಮುಂದೆ ನೀವು ಅದನ್ನೇ ಉಟ್ಕೊಳ್ಬೇಕು. ಸರಿಪ್ಪ.
ಗುರುಗಳೇ, ಇದೇ ಮನೆ. ನಮಸ್ಕಾರ ಗುರುಗಳೇ. ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಪುಣ್ಯ. ಮಹಾತ್ಮರ ಪಾದ ತೋಳು ಮನೆಗೆ ಬಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಈಗ ಕಾಲ ಕೂಡು ಬಂದಿದೆ ಅನ್ಸುತ್ತದೆ. ದೈವಿಚ್ಛೆ ಏತದಪಿ ಗಮಿಷ್ಯತಿ. ಅರ್ಥ ಆಗ್ಲಿಲ್ಲ ಗುರುಗಳೇ. ಈ ಸಮಯವು ಕಳೆಯುತ್ತದೆ, ಯಾವುದೂ ಸ್ಥಿರವಲ್ಲ. ಮನ್ಸು ತುಂಬಾ ಹೆದ್ರು ಬಿಟ್ಟಿದೆ ಗುರುಗಳೇ. ತುಂಬಾ ಅನುಭವಿಸ್ಬಿಟ್ಟಿದೀವಿ. ಏನ್ ಮಾಡಿದ್ರು ತಪ್ಪಾಗ್ತಿದೆ, ಏನ್ ಅನ್ಕೊಂಡ್ರು ಸುಳ್ಳಾಗ್ತಿದೆ. ಒಂದ್ ರೀತಿಯಲ್ಲಿ ಎಲ್ಲದ್ರಲ್ಲೂ ಸೋಲೆ ಆಗ್ತಿದೆ. ಸತ್ಯನೆಂದನೆ ಬೇಡ, ಸೋತೆ ಎಂದನೆ ಬೇಡ, ಬತ್ತಿತ್ತೆನ್ನೋಳು ಸತ್ವ ದೂಟೆಯನ ಬೇಡ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪದು ನಾಳೆ ಮಂಕುತಿಮ್ಮ. ಇವತ್ತೇನಾಗಿದೆ ಅದೇ ಅಂತ್ಯ ಅಲ್ಲ ಮಗು. ಸತ್ಯಕ್ಕೆ ಗೆಲುವು ನಿಧಾನವಾಗಿ ಸಿಗಬಹುದು, ಆದರೆ ಯಾವತ್ತಿಗೂ ಸೋಲಾಗುವುದಿಲ್ಲ. ಭರವಸೆ ತಾಳ್ಮೆ ಎರಡು ಇದ್ದವನು ಸೋತ ಉದಾಹರಣೆ ಇಲ್ಲ. ಶುಭಂ ಭೂಯತ್. ಗುರುಗಳೇ, ಮನೇಲಿ ಯಾರಿಗೂ ನೆಮ್ಮದಿ ಇರ್ಲಿಲ್ಲ. ನಿಮ್ಮನ್ನ ನೋಡ್ತಿದ್ದಂಗೆ ಮನ್ಸಲ್ಲಿ ಧೈರ್ಯ ಬರ್ತಾ ಇದೆ. ನಿಮ್ ಮಾತಲ್ಲೇ ಶಕ್ತಿ ಕೊಡ್ತಾ ಇದೆ. ಬನ್ನಿ ಗುರುಗಳೇ. ಏನಾದ್ರೂ ಬೇಕಿತ್ತ ಗುರುಗಳೇ? ಮಗು, ಈ ತಾಯಿ ಯಾರಮ್ಮ? ಅವರು ವೈಜಯಂತಿ ಅಮ್ಮ ಅಂತ ನಮ್ಮ ಅಜ್ಜಿ ಸಹಾಯಕ್ಕೆ ಬಂದಿದ್ದಾರೆ ಗುರುಗಳೇ. ಅಜ್ಜಿಗೆ ದೃಷ್ಟಿ ಹೋದ್ಮೇಲಿಂದ ಅವರು ನೋಡ್ಕೊಳ್ಳೋದಕ್ಕಂತ ಬಂದಿರೋದು. ಅವ್ರು ನಮ್ಮ ಮನೆಯವರಲ್ಲ, ಆದ್ರೂ ನಮ್ಮ ಮನೆಯವ್ರ ತರನೇ ಆಗ್ಬಿಟ್ಟಿದ್ದಾರೆ ಗುರುಗಳೇ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ. ಬಯಲು ಆಲಯಗಳೆರಡು ನಯನದೊಳಗೋ. ಹೊರಗೂ ಒಳಗೂ ಅನ್ನೋದೆರಡು ಒಂದಾದರೆ ಮಾತ್ರ ಸಾಕ್ಷಾತ್ಕಾರ ಆಗುವುದು.
ನೀ ಹಚ್ಚೋ ಒಲೆಯಲ್ಲಿ ಪಾಪ ಸುಡಲಿ, ನೀ ಮೆಟ್ಟೋ ನೆಲದಲ್ಲಿ ಹೂವು ಅರಳಲಿ. ಸಂಚಾರ ಸಾಕು, ಶಾಶ್ವತವಾಗಿ ನೆಲೆಯೊಂದು ದಕ್ಕಲಿ. ಈ ತಾಯಿ ಮನೆಗೆ ಶೋಭೆ, ಈಕೆ ಕಾಲಿಟ್ಟಲ್ಲೆಲ್ಲ ನೆಮ್ಮದಿ ನೆಲೆಸುತ್ತೆ. ಸುಖ ನೆಮ್ಮದಿ ಸಮೃದ್ಧಿಯಾಗುತ್ತೆ. ಆಗೋ ಅಶುಭಗಳೆಲ್ಲ ಆಗದ ಹಾಗೆ ಕಳೆದೋಗುತ್ತೆ. ಈಕೆ ಮನಸ್ಸು ನೋಯಿಸಿದ್ರೆ ಮನೆನೇ ಮುಕ್ಕಾಗುತ್ತೆ. ಇವರು ನಿಜಕ್ಕೂ ಮಹಾತ್ಮರೇ ಸರಿ. ನನ್ನ ಮನಸ್ಸಿನ ತೊಳಲಾಟ ಎಲ್ಲ ಇವ್ರ ಹತ್ರ ಹೇಳ್ಕೊಂಡ್ ಬಿಡ್ಲಾ? ಭಯಬೇಡ ತಾಯಿ, ತೊಳಲಾಟ ಸಹಜ. ಪರೀಕ್ಷೆ ಅನ್ನುವುದು ನಿರಂತರವಾಗಿ ನಡೆಯುತ್ತೆ. ಕಷ್ಟದ ಹಾದಿ ಸುಂದರವಾದ ಗಮ್ಯ ತಲುಪುತ್ತೆ. ಸತ್ಯ ಸೋಲೋದೂ ಇಲ್ಲ, ಸಾಯೋದೂ ಇಲ್ಲ. ಕೊರಡಂತಾಗಿರುವ ಬೀಜ ಮಣ್ಣಿಗೆ ಬಿದ್ದು ನೀರು ಸಿಕ್ಕಾಗ ಮೊಳಕೆ ಒಡೆದು ಹಸಿರಾಗಲ್ವ ತಾಯಿ? ಹಾಗೆ ಸತ್ಯ ಅರ್ಥ ಆಗಿ ನಿನ್ನ ಬಳಿ ಬರಬೇಕಾದ್ದು ಖಂಡಿತ ಬಂದೇ ಬರುತ್ತೆ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ಲಿ ಅಂತ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗುರುಗಳು ಹೊಸ ಅಮ್ಮಂಗೆ ರುದ್ರಾಕ್ಷಿ ಕೊಟ್ಟಂಗೆ ನಂಗೂ ತಾಳಿ ಕೊಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಆತರ ಚಮತ್ಕಾರ ಯಾವ್ದು ನಡೀಲೇ ಇಲ್ವೇ. ಬೇಕಂತ ಗುರುಗಳು ನಿಮ್ ತಾಳಿ ಕೊಡ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಾ? ಗುರುಗಳು ಕಾಲಿಟ್ಟಿದ್ದೆ ತಡ ಸಾರ್ಥಕ್ ಸರ್ಗೆ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಗೊತ್ತಾಗಕ್ ಶುರುವಾಯ್ತು ಅನ್ಸುತ್ತೆ. ನೀವು ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮೈಂಡ್ ವಾಯ್ಸ್ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ರಿ. ಸಮಯ ಆಗ್ತಿದೆ, ಪೂಜೆ ಶುರು ಮಾಡೋಣವಾ? ಹಾ ಗುರುಗಳೇ, ಎಲ್ಲವೂ ರೆಡಿ ಇದೆ, ಶುರು ಮಾಡ. ಹೋಮ ಮಾಡಿಸ್ತಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಪೂಜೆ ಕೂರಕ್ಕಾಗಲ್ಲ ಅಂತ ಹೇಳ್ತಿದ್ರಿ. ಈಗ ಅವ್ರ ಪರವಾಗಿ ಅವ್ರ ಜೊತೆ ಪೂಜೆ ಕೂರೋರು ಯಾರು? ನಮ್ಮಮ್ಮ ಗುರುಗಳೇ. ಅಮ್ಮ 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 ಏನಾಯ್ತು? ಏನಾಯ್ತಮ್ಮ? ಈಗ ಓಕೆ? ಏನೋ ಗೊತ್ತಾಗ್ತಿಲ್ಲ ವೇದಾಂತ. ಕಿದ್ದಕ್ಕಿದ್ದಕ್ಕೆ ಸುಸ್ತಾಗ್ತದೆ, ಕಣ್ಣೆಲ್ಲ ಮಂಜಾಗ್ತಾ ಇದೆ. ನನ್ನಿಂದ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ತಲೆ ಸುತ್ತಾ ಇದೆ. ಡಾಕ್ಟರಿಗೆ ಫೋನ್ ಮಾಡಿ ಮನೆ ಕರೆಸ್ಲಾ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ? ಬೇಡ ಬೇಡ ಬೇಡ, ಇನ್ನೇನು ಪೂಜೆ ಶುರುವಾಗುತ್ತೆ, ಗುರುಗಳು ಬೇರೆ ಬಂದಿದ್ದಾರೆ. ಇಂಥ ಟೈಮಲ್ಲಿ ಯಾಕೆ ಹೀಗಾಯ್ತೋ ನನಗೂ ಗೊತ್ತಾಗ್ತಿಲ್ಲ. ನನ್ನ ಮಗ ಧ್ರುವನ್ ಹೆಸರಿನಲ್ಲಿ ಮಾಡಿಸ್ತಿರೋ ಪೂಜೆ ಎಲ್ಲಿ ನನ್ನಿಂದ ನಿಂತು ಹೋಗುತ್ತೋ ಅಂತ ಭಯ ಆಗ್ತಿದೆ ವೇದಾಂತ್. ನೀವು ಪೂಜೆ ಕೂರೋದ್ರ ಬಗ್ಗೆ ತಲೆ ಎಲ್ಲ ಕೆಡ್ಸ್ಕೊಬೇಡಿ ಅತ್ತೆ. ಅಮೂಲ್ಯ,
ಏನಂತ ಮಾತಾಡ್ತಿದ್ದೆ ನೀನು?